ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಪಟ ನಂಗೆ ಹುಡ್ದ್ಬಿಡೋಣ ಅಪ್ಡೇಟ್ಸ್ನ. ಜಸ್ಟ್ ಇನ್ನೂ ಬರ್ತಾ ಇದೆ. ಬೆಳಗ್ಗೆಲ್ಲ ಅಪ್ಡೇಟ್ ಬಂದಿತ್ತು ಫಿಲ್ಸ್ ಆರ್ಟ್ ರಿಲೇಟೆಡ್ ಬ್ಯಾಡ್ ನ್ಯೂಸ್ ಅಂತ ಆಡೋದು ಡೌಟು ಅಂತ. ಬಟ್ ಇವಾಗ ಬಂದಿದೆ ಅಪ್ಡೇಟು. ಅಹಮದಾಬಾದ್ಗೆ ಬಂದು ಇಳಿದಿರಂತೆ, ಇವ್ರು ಹೋಗಿದ್ರಂತೆ ಮಗುರ ನೋಡ್ಕೊಂಬರೋದಕ್ಕೆ ಅಂತ ಅವ್ರಿಗಾಗಿರೋ ಮಗುರ ಇವಾಗ ಬಂದು ಇಳಿದಿರಂತೆ ಅಹಮದಾಬಾದ್ಗೆ. ಆ್ಯಂಡ್ ಇವತ್ತಿನ ಮ್ಯಾಚ್ನ ಆಡುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಇಟ್ಸ್ ಎ ಪಾಸಿಟಿವ್ ಅಪ್ಡೇಟ್ ಫಾರ್ RCB. ಬೆಳಿಗ್ಗೆ ಎಲ್ಲ ನೋಡಿದ್ರೆ ಹಂಗೆ ನೆಗೆಟಿವ್ ಆಗ್ಬೋದಿತ್ತು, ಬಟ್ ಇವಾಗ ಸೌಂಡ್ ಆಗ್ತಿರೋದು ಪಾಸಿಟಿವ್ ಆಗಿ. ಸೊ ಅದೇ 11 ಇರುತ್ತೆ ಅಂತ ಕಾಣಿಸುತ್ತೆ. ಲಾಸ್ಟ್ ಮ್ಯಾಚ್ ಏನಿತ್ತು ಅದೇ 11. ಅದೇ ಟಿಮ್ ಡೇವಿಡ್ ಬಂದರು ಅಂತ ಅಂದರೆ ಚೇಂಜ್ ಆಗ್ಬೋದು ಅಷ್ಟೇ. ಲಿಯಮ್ ಲಿವಿಂಗ್ಸ್ಟನ್ ಈಚೆ ಕಡೆ ಹೋಗ್ಬೋದು, ಅದನ್ನು ಬಿಡ್ತು ಅಂದರೆ ಅದೇ 11 ಮೇಂಟೈನ್ ಮಾಡ್ತಾರೆ. ಅಪ್ಡೇಟ್ ನಂಬರ್ 2, IPL ವಿನಿಂಗ್ ಟೀಮಿಗೆ ರನ್ನರ್ ಅಪ್ಸ್ಗೆ ಜೊತೆಗೆ ಪ್ಲೇ ಆಫ್ಸಲ್ಲಿ ಬಂದಂಥ ಟೀಮ್ಗಳಿಗೆ ಎಷ್ಟೆಷ್ಟು ಸಿಗ್ತಾ ಇದೆ ಅಂತ ಅಪ್ಡೇಟು ಬಂದಿದೆ ಮಗ. ಏನು ಚೇಂಜ್ ಏನಿಲ್ಲ, ಲಾಸ್ಟ್ ಟೈಮ್ ಎಷ್ಟಿತ್ತು ಅಷ್ಟೇ ಇದೆ. 20 ಕೋಟಿ ವಿನರ್ಸ್ಗೆ ಸಿಗ್ತಾ ಇದೆ, 13 ಕೋಟಿ ರನ್ನರ್ ಅಪ್ಸ್ಗೆ ಸಿಗ್ತಾ ಇದೆ, ಕ್ವಾಲಿಫೈರ್ ಆರ್ಡ್ರು ಅಂತವ್ರಿಗೆ 7 ಕೋಟಿ ಸಿಗ್ತಾ ಇದೆ, ಎಲಿಮಿನೇಟರ್ ಆರ್ಡ್ರು ಅಂತವ್ರಿಗೆ 6.5 ಕೋಟಿ ಸಿಗ್ತಾ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ GTಗೆ 6.5 ಕೋಟಿ, ಈ ಕಡೆ ಮುಂಬೈಗೆ 7 ಕೋಟಿ. ಗೊತ್ತಿಲ್ಲ ಇನ್ನು ವಿನ್ನರ್ ಯಾರು ಆಗ್ತಾರೆ ರನ್ನರ್ ಯಾರು ಆಗ್ತಾರೆ ಅಂತ. ಅವ್ರಿಗೆ ಅಷ್ಟು ಕೋಟಿ, ಇಷ್ಟು ಕೋಟಿ ಗೀಟಿ ಎಲ್ಲ ಮ್ಯಾಟ್ರೇ ಆಗಲ್ಲ ಗುರು. ಇಷ್ಟು ಕೋಟಿ ಎಲ್ಲ 40 ಕೋಟಿ ಇಟ್ಟರು ಕೂಡ ಇದಕ್ಕೆ ವ್ಯಾಲ್ಯೂನೇ ಇರೋದಿಲ್ಲ. ಅಂದರೆ 40 ಕೋಟಿಗೆ ವ್ಯಾಲ್ಯೂ ಇರುತ್ತೆ, ಬಟ್ ಇಲ್ಲಿ ದುಡ್ಡಿಗೋಸ್ಕರ ಯಾರು ಆಡ್ತಾ ಇಲ್ಲ ಅಲ್ಲಿ. ಅಂದರೆ ದುಡ್ಡೇನು ಬೇಡ ಅಂತಾರೆ ಅಂದರೆ ತಗೊಂತಾರೆ, ಬಟ್ ಆದರೆ ಇವೆಲ್ಲ ಚಿಲ್ಲರೆ ಕಾಸಿದ್ದಂಗೆ. IPL ಎಷ್ಟೆಷ್ಟು ಸಾವಿರ ಕೋಟಿಗಳ ಗಟ್ಟಲೆ ಡೀಲ್ ಆಗ್ತಾ ಇರ್ತವೆ. 20 ಕೋಟಿ ಎಲ್ಲ ಚಿಲ್ಲರೆ ಕಾಸಿದ್ದಂಗೆ. ದುಡ್ಡಿಗೋಸ್ಕರ ಯಾರು ಆಡಲ್ಲ. ಆ ಟ್ರೋಫಿನ ಹಿಡ್ಕೊಂಡು ಓಡಾಡೋದಿದೆಯಲ್ಲ ಅವನ ಅಜ್ಜಿ ತಲೆ ಮೇಲೆ ಇಟ್ಕೊಂಡು ಕಿರೀಟ ಥರ ಮರೆಯೋದಿದೆಯಲ್ಲ, ಅದಕ್ಕೋಸ್ಕರ ಆಡ್ತಾರೆ ಅಷ್ಟೇ ಇವತ್ತು. ಅಪ್ಡೇಟ್ ಬಂತು, ನಿನ್ನೆ ಗ್ಲೆನ್ ಮ್ಯಾಕ್ಸ್ವೆಲ್ ರಿಟೈರ್ಮೆಂಟ್ನ ಕೊಡ್ತಾ ಇದ್ದಂಗೆ ODI ಫಾರ್ಮೆಟಿಗೆ ಬ್ಯಾಕ್ ಟು ಬ್ಯಾಕ್ ರಿಟೈರ್ಮೆಂಟ್ಸ್ಗಳು ನಿನ್ನೆ ಬಂದಿದ್ದು. ಇವ್ರು ನೋಡಿದ್ರೆ ಅಕ್ರಾಸ್ ಆಲ್ ಫಾರ್ಮೆಟ್ಸ್, ಎಲ್ಲ ಫಾರ್ಮೆಟ್ಸ್ಗೂ ಕೂಡ ಹ್ಯಾಂಡ್ರಿಕ್ ಕ್ಲಾಸನ್ನವರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನೋಡಿ ಇವರು ಎಲ್ಲ ಒಂಥರ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಂಥ ಪ್ಲೇಯರ್ಗಳು. ಕ್ಲಾಸನ್ನಾಗಿರಲಿ, ಮ್ಯಾಕ್ಸಿ ಆಗಿರಲಿ, ಎಲ್ಲ ಒಂದೊಂದೇ ವಿಕೆಟ್ ಉದುರ್ಕೊಂಡು ಹೋಗ್ತಾ ಇದ್ದಂಗೆ ನಮಗೆ ಬೇಜಾರಾಗುತ್ತೆ. ಏನು ಗುರು ಹೊಸ ಜನ್ರೇಷನ್ ಬರ್ತಾಯ್ತಾ ಅಥವಾ ನಮಗೆ ಏಜ್ ಆಗ್ತಾಯ್ತಾ ಏನೋ ಗೊತ್ತಾಗ್ತಾ ಇಲ್ಲ. ಹೌದು, ಆಬ್ವಿಯಸ್ಲಿ ನಮಗೂ ಏಜ್ ಆಗ್ತೈತೆ ಆ್ಯಂಡ್ ಹೊಸ ಜನ್ರೇಷನ್ ಕೂಡ ಬರ್ತಾ ಇದೆ. ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಲೈಫ್ ಹ್ಯಾಸ್ ಟು ಮೂವ್ ಆನ್. ಅಪ್ಡೇಟ್ ನಂಬರ್ 4, ಇಲ್ಲಿ RCB ಫ್ಯಾನ್ಸ್ಗಳಿಗೆ ಎಷ್ಟು ಟ್ರೋಫಿನ ಗೆಲ್ಲಬೇಕು ಅಂತ ಅನ್ಕೊಂಡಿದ್ಯೋ ಅದರಷ್ಟೇ ವಿರಾಟ್ ಕೊಹ್ಲಿಗೂ ಕೂಡ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದೆ. ಯಾಕಂದರೆ ಹಿ ಡಿಸರ್ವ್ಸ್ ಟ್ರೋಫಿ ಗುರು. 18 ವರ್ಷ ಒಂದು ಸಿಂಗಲ್ ಟೀಮ್ಗೆ ಯಾವ ಮಗ ಆಡಿದನಲ್ಲಿ ಹಿ ಡಿಸರ್ವ್ಸ್ ಟ್ರೋಫಿ. ಅದಕ್ಕೋಸ್ಕರ ಎಲ್ಲರೂ ಕ್ಯಾಪ್ಟನ್ ರಜತ್ ಪತಿದಾರ್ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ. ಚಿತೇಶ್ ಶರ್ಮಾ ಹೇಳಿದರೆ, ದಿನೇಶ್ ಕಾರ್ತಿಕ್ ಹೇಳಿದರೆ, ವಿ ವಾಂಟ್ ಟು ವಿನ್ ದ IPL ಫಾರ್ ವಿರಾಟ್ ಕೊಹ್ಲಿ ಅಂತ ಹೇಳಿದರೆ ರಜತ್ ಪತಿದಾರು. ವಿ ವಿಲ್ ಗಿವ್ ಎವ್ರಿಥಿಂಗ್ ಟು ಸಿ ದ ಟ್ರೋಫಿ ಇನ್ ವಿರಾಟ್ ಬಾಯ್ಸ್ ಹ್ಯಾಂಡ್. ತೊಗೊಂಬಂದು ವಿರಾಟ್ ಕೊಹ್ಲಿ ಕೊಟ್ಬಿಡ್ತೀವಿ ನಾವು ಅಷ್ಟೇ, ಬೇರೆ ಏನೂ ಇಲ್ಲ. ಗೆಲ್ತಾ ಇದ್ದಂಗೆ ಇಲ್ಲಾಂದರೆ ಅವ್ರನ್ನೇ ಕರ್ಕೊಂಡೋಗಿ ಸ್ಟೇಜ್ ಹತ್ಸ್ಬಿಟ್ಟು ಕೊಡಿಸ್ಬಿಡ್ತೀವಿ ಅವ್ರ ಕೈಲೇನೆ, ಅಂದರೆ ಇಸ್ಕೊಂಡ್ಬಿಡ್ತೀವಿ ಅವ್ರ ಕೈಲೇನೆ ಅನ್ನೋ ಥರ ಹೇಳಿದ್ದಾರೆ. ವಿ ವಿಲ್ ಟ್ರೈ ಎವ್ರಿಥಿಂಗ್ ಟು ವಿನ್ ದ ಟ್ರೋಫಿ ಫಾರ್ ವಿರಾಟ್ ಅಂತ ದಿನೇಶ್ ಕಾರ್ತಿಕ್ ಕೂಡ ಹೇಳಿದ್ದಾರೆ. ಸೊ ಎಲ್ಲರಿಗೂ ಕೂಡ ಅದೊಂದೇ ಒಂಥರ ವಿರಾಟ್ ಕೊಹ್ಲಿ ಆ ಟ್ರೋಫಿ ಜೊತೆಗೆ ಅವನ ಅಜ್ಜಿ 18 ವರ್ಷ ಆ ಟ್ರೋಫಿ ಜೊತೆಗೆ ನೋಡಿಲ್ಲ ಗುರು. ಟ್ರೋಫಿ ಕೈಯಲ್ಲಿ ನೋಡಿಲ್ಲ ವಿರಾಟ್ ಕೊಹ್ಲಿ ಕೈಯಲ್ಲಿ. ಅದನ್ನು ನೋಡ್ತು ಅಂತಂದರೆ ಅವನ ಅಜ್ಜಿ ಏನೇನೋ ನೋಡ್ಬಿಟ್ಟಿದ್ವಿ, ಇದನ್ನೊಂದು ನೋಡ್ತು ಅಂತಂದರೆ ಅವನ ಅಜ್ಜಿ ಒಂಥರ RCB ಫ್ಯಾನ್ಸ್ಗಳಿಗೆ ಒಂಥರ ಲೈಫ್ ಫುಲ್ಫಿಲ್ ಆದಂಗಿರುತ್ತೆ. ಅಪ್ಡೇಟ್ ನಂಬರ್ 5, ಇವತ್ತು ಮ್ಯಾಚು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನೋ ಒಂದು ಸೆರೆಮನಿ ಇರುತ್ತಂತೆ. ಅದೇ ಟ್ರಿಬ್ಯೂಟ್ ಟು ಇಂಡಿಯನ್ ಆರ್ಮ್ಡ್ ಫೋರ್ಸಸ್. ಇದನ್ನು ಮುಂಚೆನೂ ಕೂಡ ಹೇಳಿದ್ದೆ ನಿಮಗೆ. ಸೊ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಅದೇ ಆಯ್ತಲ್ಲಪ್ಪ ಇಂಡಿಯಾ ಪಾಕಿಸ್ತಾನದು ಅದೇ ಆಪರೇಷನ್ ಸಿಂಧೂರು. ಸೊ ಇದು ಸಕ್ಸಸ್ಫುಲ್ ಆಗಿದ್ದರಿಂದ ಮಸ್ತಾಗೆ ಹಾಕೊಂಡು ಉಡಾಯಿಸಿದ್ರಿಂದ ಸೊ ಇದಕ್ಕೆ ಕ್ರೆಡಿಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ನೋಡೋಣ ಅದು ಹೆಂಗಿರುತ್ತೆ ಅಂತ. ಅದೇ ಮ್ಯಾಚ್ ಸ್ಟಾರ್ಟಿನ ಮುಂಚೆ ಒಂದು 6 ಗಂಟೆ ಟೈಮಲ್ಲಿ ನಡೆಯುತ್ತೆ ಅಂತ ಕಾಣಿಸುತ್ತೆ ಈ ಒಂದು ಪ್ರೋಗ್ರಾಮು. ಇದಕ್ಕೆಲ್ಲ ಯಾರೋ ಕಾಯ್ತಾ ಇಲ್ಲ ಇವಾಗ. ಗುರು ನಜ್ಜಿ ನಾವು ಕಾಯ್ತಾ ಇರೋದು 11:30 ಯಾವಾಗ ಆಗುತ್ತೆ, ನಾವು ಕಪ್ ಎತ್ಕೊಳೋದು ಯಾವಾಗ. ನಜ್ಜಿ 12 ಗಂಟೆಗೆ ಸೆಲೆಬ್ರೇಟ್ ಮಾಡೋದು ನೋಡ್ತಾ ಇದ್ದೀವಿ ನಾವು. ನೀನು ಯಾವ್ದು ಗುರು ಆಪರೇಷನ್ ಸಿಂಧೂರು ಅಂತೆಲ್ಲ ಅಂತ ಇದ್ದೀವಿ ಅಂತ ಹೇಳಿ. ಓಕೆ ನೋಡೋಣ ಅದು ಏನಾಗುತ್ತೋ ಇವತ್ತಂತೂ. ನಜ್ಜಿ ಯಾವಾಗ ರಾತ್ರಿ ಆಗುತ್ತೋ ಅಂತ ಅನಿಸ್ಬಿಡೈತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.